ಕೋತಿಗಳು ಬೆಳಗ್ಗೆ ಸಿಕ್ಕಾಪಟ್ಟೆ ಕೋತಿಗಳು ಬಂದ್ಬಿಟ್ಟಿತ್ತು ಪಾಪ. ಎಷ್ಟೊಂದು ಜನದ ಮನೆಯಲ್ಲಿ ಹಾಲಿನ ಪ್ಯಾಕೆಟ್ ಎಲ್ಲ ಮನೆ ಮುಂದೆ ಇಟ್ಬಿಟ್ಟು ಹೋಗ್ತಾರೆ. ಎಲ್ಲ ಹಾಲಿನ ಪ್ಯಾಕೆಟ್ ಹಾಳು ಮಾಡಿ ನೋಡಿ. ಅಲ್ಲ ಅವರಿಬ್ಬರು ಕೂತ್ಕೊಂಡಿದ್ದಾರಲ್ಲ, ಅವರಿಬ್ಬರು ಇವಾಗ ಒಂದು ಪ್ಯಾಕೆಟ್ ಖಾಲಿ ಮಾಡಿದ್ದಾರೆ. ಹಾಗೆ ಎಷ್ಟೊಂದು ನೋಡಿ ಅಲ್ಲಿ ಕೋತಿಗಳು, ಎಲ್ಲ ಕೋತಿಗಳು ನೋಡಿ ಯಾರ್ಯಾರ್ದೋ ಮನೆಯದು ಏನೇನೋ ಎತ್ಕೊಂಡು ಹುಲ್ಲು ನೋಡಿ ಅದೇನೋ ಕುಡಿತಾ ಇದೆ ಹಾಲಿನ ಪ್ಯಾಕೆಟ್. ಮತ್ತು ಎಲ್ಲರ ಮನೆಯದು ಹಾಲಿನ ಪ್ಯಾಕೆಟು ಒಂದೇ ಸತಿ ಇವರುಗಳು ಕುಡಿದು ಎಲ್ಲ ಖಾಲಿ ಮಾಡಿದ್ರು ನೋಡಿ. ಅಲ್ಲಿ ಮರದ ಮೇಲೆಲ್ಲ ಹಿಂಗೆ ಆಡ್ತಾಯಿದ್ದಾರೆ. ಅದು ಅಡುಗೆ ಮನೆ ಕಿಟಕಿ ಏನಾದರೂ ಓಪನ್ ಇದ್ದರೆ ಕಿಟಕಿ ಒಳಗಡೆ ಕೈ ಹಾಕ್ಬಿಟ್ಟು ಯಾವ್ಯಾವ ಡಬ್ಬಗಳು ಪಾಸಿಬಲ್ಲು ಕವರ್ಗಳು ಏನಾದರೂ ಇಟ್ಟಿರ್ತಾರಲ್ಲ ಮನೆಯಲ್ಲಿ ಅದನ್ನೆಲ್ಲ ತಗೊಂಡು ಬಿಸಾಕುತ್ತೆ, ಆಮೇಲೆ ತಿನ್ನೋದಿಲ್ಲ. ಅರ್ಧಕ್ಕರ್ಧ ಬಿಸಾಕತ್ತೆ. ಏನೇ ತಗೊಂಡ್ರು ಅದು ಪ್ರಾಣಿ ಪಕ್ಷಿಗಳು ಅಂದರೆ ಹಾಗೆ ಅಲ್ವಾ. ನೋಡಿ ಇದೇನು ಸ್ಪೀಡಲ್ಲಿ ಓಡುತ್ತೆ ನೋಡಿ, ಫುಲ್ ಹೈ ಸ್ಪೀಡ್. ಅಲ್ಲೊಂದು ದೊಡ್ಡ ಕೋತಿ, ಎರಡು ಬಂದಿದೆ ಇಲ್ಲಿ ಇವಾಗ. ಒಂದು ಸುಮಾರು 20 ಕೋತಿಗಳು ಬಂದಿದೆ ನಮಗೆ ಕಾಣೋ ಹಾಗೆ. ಇನ್ನು ಕೆಲವು ಕೋತಿಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಇರುತ್ತೆ ನೋಡಿ. ಹಿಂಗೆ ಓಡಾಡಿಕೊಂಡು ಜಗಳ ಮಾಡ್ಕೊಳ್ಳುತ್ತೆ ಪಾಪ. ನಮ್ಮ ಗಿಣಿಗಳಿಗೆ ಎಲ್ಲ ಭಯ. ಈ ಕೋತಿಗಳು ಬಂದಾಗ ಸ್ವಲ್ಪ ನಮ್ಮ ಗಿಣಿಗಳಾಗಲಿ ಮತ್ತು ಪಾರಿವಾಳ ಅದೆಲ್ಲ ಬರೋದಿಲ್ಲ. ಇದು ಗರ್ಭಿಣಿ ಇದೆ ಇದು ನೋಡಿ, ಆದರೂ ಏನು ಸ್ಪೀಡಾಗಿ ಬರುತ್ತೆ ಇದು. ಅದಕ್ಕೆ ತುಂಬ ನೋಡ್ತಾ ಇದ್ರೆ ಆಮೇಲೆ ಅದು ಕೋಪ ಬರುತ್ತೆ, ಗುರ್ರ ಅನ್ನತ್ತೆ. ಇನ್ನೂ ಮಾಡಲ್ಲ, ಇಲ್ಲಿವರೆಗೂ ಏನು ಮಾಡಿಲ್ಲ ಯಾರಿಗೂ. ಹಿಂಗೆ ಇದು ಇನ್ನೊಂದು ಮರ ಹತ್ತೋದ್ರಲ್ಲಿ ಇವ್ರುಗಳೆಲ್ಲ ಎಕ್ಸ್ಪರ್ಟು. ಅದಕ್ಕೆ ಅಲ್ವಾ ಹೇಳೋದು, ಅದಕ್ಕೆ ಎಷ್ಟು ಬುದ್ಧಿ ಇರಬೇಡ. ಬಾಗಿಲು ಹಾಕಿದರೆ ಮುಂದೆ ಸುಮ್ಮನೆ ಆ ಬಾಗಿಲನ್ನ ಬಂದು ಜೋರಾಗಿ ತಳ್ತಾರೆ. ಅವ್ರಿಗೆ ಸಿಕ್ಕಾಪಟ್ಟೆ ಶಕ್ತಿ. ಮರಿ ಕೋತಿ ಅಂತ ನಾವು ನೆಗ್ಲೆಕ್ಟ್ ಮಾಡೋದೇನು ಇಲ್ಲ. ಮರಿ ಕೋತಿಗೂ ಸಿಕ್ಕಾಪಟ್ಟೆ ಶಕ್ತಿ ಇರುತ್ತೆ. ಕಪಿ ಮುಷ್ಟಿ ಇಲ್ಲಿ ನೋಡಿ, ಇಲ್ಲೇನೋ ಬಾ ದೇವ್ರೆ ಎಷ್ಟು ದೊಡ್ಡ ಕೋತಿ ತೋರಿಸ್ತೀನಿ ನೋಡಿ. ಇದು ನಮಗೆ ಭಯ ಆಗುತ್ತೆ, ತುಂಬ ದೊಡ್ಡದಿದೆ ಇದು. ಕೈ ಇಲ್ಲ ಇದಕ್ಕೆ ಪಾಪ. ಸೊ ಇದು ಅಷ್ಟಾಗಿ ಬೇರೆಯವ್ರ ಜೊತೆ ಏನು ಅಷ್ಟೊಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಇದಕ್ಕೆ ಅವ್ರ ಸಮ ಓಡೋದಕ್ಕೆ ಎಲ್ಲ ಕಷ್ಟ. ತೋರಿಸ್ತೀನಿ ಇರಿ, ಅದು ಹತ್ತಿರ ಬರುತ್ತೆ ಅಲ್ಲಿವರೆಗೂ ನಿಮಗೆ ಬೇರೆ ಕೋತಿಗಳನ್ನು ತೋರಿಸ್ತೀನಿ. ಇವ್ರು ಮಾಡುವಂಥ ಒಂದೊಂದು ಆಟ ನೋಡು. ಅವ್ರ ಮನೆ ಮೇಲೆ ಕೋತಿ ನೋಡಿ, ಅದು ಮರ ಹತ್ತಾ ಇದೆ ನೋಡಿ. ನೋಡಿ ತೋರಿಸ್ತೀನಿ ಇಲ್ಲಿ ನಿಮಗೆ. ಎಲ್ಲರನ್ನೂ ಒಟ್ಟಿಗೆ ಈ ಇದರಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗೋದಿಲ್ಲ ಕ್ಯಾಮ್ರಾನಲ್ಲಿ. ಎಷ್ಟಾಗುತ್ತೆ ನೋಡಿ. ಅವರು ರನ್ನಿಂಗ್ ರೇಸು ಮರದ ಮೇಲೆ ಫುಲ್ಲು ಆಟ ಶುರು ಆಗ್ಬಿಡುತ್ತೆ ಇವ್ರದ್ದು ನೋಡಿ. ಅವನು ನೋಡಿ ನೋಡಿ ಅಲ್ಲಿ ನೇತಾಡ್ಕೊಂಡು ಜೋತಾಡ್ಕೊಂಡು ಎಲೆಕ್ಟ್ರಿಕ್ ವಯರ್ ನೋಡು. ಕೈ ಇಲ್ದಾರ ಇರೋ ಕೋತಿ ಅಲ್ಲಿ ನೋಡಿ. ಅಲ್ಲಿ ಇದು ಕಾಲಲ್ಲಿ ಮುಖ ತೋರಿಸ್ದಾರ ಅಲ್ಲಿ ಕೋತಿ ಇದು ಮಾಡ್ತಿದ್ಯಲ್ಲ, ಇದು ಇಳಿತಿತ್ತಲ್ಲ ಅಲ್ಲಿ ನೋಡಿ. ಆ ಕೋತಿನೇ ಇದು ಕೈ ಇಲ್ದಿರ ಇರೋ ಕೋತಿ. ಕೈ ಇಲ್ದಿರ ಇರೋ ಕೋತಿ. ಇವರೆಲ್ಲ ಒಂದು ಜೊತೆ ಬರ್ತಾರೆ, ಜೊತೆಗೆ ಹಿಂಡಾಗಿ ಬರ್ತಾರೆ ನೋಡಿ. ಅದು ಅಷ್ಟಾಗಿ ಬೇರೆಯವ್ರ ಜೊತೆಗೆ ಸೇರೋದಿಲ್ಲ. ಅದಲ್ಲೇ ಇಳ್ಕೊಂಡು ಹಾಗೇ ಪೈಪಿಂದ ನೋಡಿ ಅಲ್ಲೇ ಹೋಗಿ ಅಲ್ಲಿ ಕೂತ್ಕೊಂಡಿದ್ದು ಕಾಣಿಸುತ್ತಾ ನೋಡಿ. ಇವರೆಲ್ಲ ಮಂಗ ಏರ್ಗೆ ಏನದು ನೋಡಿ ಅಲ್ಲಿ ಹಾಲಿನ ಪ್ಯಾಕೆಟ್ ಮೊಸರು ನೋಡಿ ನೋಡಿ. ಮೊಸರು ಪ್ಯಾಕೆಟ್ ಪ್ಯಾಕೆಟನ್ನೇ ಎತ್ಕೊಂಡ್ಬಂದ್ಬಿಡುತ್ತೆ ಪಾಪ. ಬೆಳಗ್ಗೆ ಇವ್ರಿಗೆ ಊಟಕ್ಕೆ ಏನು ಕೊರತೆ ಇಲ್ಲ. ಯಾರ್ದಾದ್ರೂ ಮನೇಲಿ ಏನಾದರೂ ಖಂಡಿತ ಸಿಗುತ್ತೆ. ಏನು ಸಿಕ್ಕಲಿಲ್ಲ ಅಂತಂದರೆ ಅದು ಫೈಂಡ್ ಔಟ್. ಆ ಕಸದ ಬುಟ್ಟಿ ಇರುತ್ತಲ್ಲ, ಕಸದ ಬುಟ್ಟಿಯಿಂದ ಆದರೂ ಎಲ್ಲ ತಿನ್ನುತ್ತೆ ನೋಡಿ. ಇವರೆಲ್ಲ ಇವಾಗ ಸೈನ್ಯರು ಆ ಒಂದು ಹಾಲಿನ ಪ್ಯಾಕೆಟಿಗೆ ಜಗಳ ಆಡಿಕೊಂಡು ಇನ್ನು ಅವರು ಹೊಟ್ಟೆ ತುಂಬಿಸ್ಕೊತಾರೆ ಬೆಳಗ್ಗೆ ಹೊತ್ತು. ಫುಲ್ಲು ಅಲ್ಲಿ ನೋಡಿ ಮರ ಎಗ್ರಿ ನಾವು ಮಕ್ಕಳನ್ನ ಅದಕ್ಕೆ ಹೊರಗಡೆ ಬಿಡೋದಿಲ್ಲ ಆದಷ್ಟು. ಇದು ಹಿಂಡು ಬರುತ್ತಲ್ಲ, ಫುಲ್ಲು ಹೈ ಸ್ಪೀಡಾಗಿ. ಕಾಗೆಗಳು ಯಾಕೆ ಅಷ್ಟೊಂದು ಕೂಗ್ತಾ ಇರೋದು ಅಂದರೆ ಈ ಕೋತಿಗಳನ್ನು ಓಡಿಸೋದಕ್ಕೋಸ್ಕರ ಕಾಗೆಗಳು ಕೂಗುತ್ತೆ. ಅಲ್ಲಿ ನಮ್ಮ ಗಿಣಿಗಳ ಮನೆ ಇದೆ, ಅಲ್ಲಿ ಹೋಗಿ ಬಗ್ಗು ನೋಡುತ್ತೆ. ಸೊ ಇನ್ನು ಅಲ್ಲಿ ಇನ್ನೊಂದಷ್ಟು ಕೋತಿಗಳಿದೆ. ಇನ್ನು ಆಲ್ಮೋಸ್ಟ್ ಎಲ್ಲ ಕೋತಿಗಳು ಮಾಡಿ ಮೇಲೆ ಹೋಗಿದೆ. ಟ್ಯಾಂಕ್ ಮುಚ್ಚಲುಗಳನ್ನೆಲ್ಲ ಕಿತ್ತಾಕ್ಬಿಟ್ಟು
ಅಲ್ಲಿ ನೀರುಗಳು ಕುಡ್ಕೊಂಡು ಇನ್ನು ಆಮೇಲೆ ಅಲ್ಲಿ ಒಂದು ಹಾಲ್ ಪ್ಯಾಕೆಟ್ ಇಟ್ಕೊಂಡಿದ್ಯಲ್ಲ ಕೈ ಇಲ್ದಿರೋ ಇರೋ ಕೋತಿ ಹತ್ರ, ಆ ಕೈ ಇಲ್ದಿರೋ ಇರೋ ಕೋತಿ ಎಷ್ಟು ಜಾಣ ಆದರೆ ಓಡೋದು, ಆಮೇಲೆ ಎಗರೋದ್ರಲ್ಲಂತೂ ಎಕ್ಸ್ಪರ್ಟ್. ನೋಡಿ ಅದು ಯಾರ್ದೋ ಮನೆಯದು ಪಾಪ ಹಾಲಿನ ಪ್ಯಾಕೆಟು ಬೆಳಗ್ಗೆ ಬಂದುಬಿಟ್ರೆ ಇದು ಅಡ್ವಾಂಟೇಜ್ ಅವ್ರಿಗೆ. ನೋಡಿ ಅದು ಇನ್ನೊಂದು ಚೆಲ್ಬಿಟ್ಟು ಹೋಗಿದ್ದು ಮತ್ತೊಂದು ನೆಕ್ಕುತ್ತೆ ಹಾಲು. ಅದು ಕೆಳಗಡೆ ಅರ್ಧಕ್ಕರ್ಧ ರೋಡ್ಗೆ ಚೆಲ್ಲೋಗ್ಬಿಡುತ್ತೆ, ಯಾಕಂದರೆ ಮರದ ಮೇಲೆ ಕೂತ್ಕೊಂಡು ಕುಡಿಯುತ್ತಲ್ಲ. ಅದು ಕೈ ಇಲ್ಲದೆ ಇರೋ ಕೋತಿ ಅಲ್ವಮ್ಮ ನೆಕ್ತಾ ಇರೋದು. ಅದೇ ಪಾಪ ಅದಕ್ಕೆ ಸ್ವಲ್ಪ ಸ್ಲೋ, ಬೇರೆ ಕೋತಿಗಳು ಕಂಪೇರ್ ಮಾಡಿದ್ರೆ ಇದು ಕೈ ಇಲ್ಲ ಅಲ್ವಾ, ಸ್ವಲ್ಪ ಸ್ಲೋ. ಅಷ್ಟರಲ್ಲಿ ಊಟ ಮಾಯ ಆಗೋಗ್ಬಿಡುತ್ತೆ. ಅದಕ್ಕೆ ನಮ್ಮ ಮನೆ ಹತ್ತಿರ ಬಂದರೆ ಇವಾಗ ಸ್ವಲ್ಪ ದೂರ ಇದೆ, ಮನೆ ಹತ್ತಿರ ಬಂದರೆ ನಾವು ಕೊಡ್ತೀವಿ. ಮಕ್ಕಳು ಅಷ್ಟೊತ್ತಿಗೆಲ್ಲ ಕೊಟ್ಟಿದ್ದಾರೆ ಎಲ್ಲ, ಅದಕ್ಕೆ ತಿನ್ನೋದಕ್ಕೆ ಎಲ್ಲ ಸ್ವಲ್ಪ ಕಡಲೆಕಾಯಿ ಬೀಜ ಅಂದರೆ ಸ್ವಲ್ಪ ಇಷ್ಟ ಇವ್ರುಗಳಿಗೆಲ್ಲ ಕೊಟ್ಟಿದ್ದಾರೆ ಮಕ್ಕಳು. ಅಲ್ಲಿ ನೋಡಿ ಒಂದು ಕೋತಿ ಅಲ್ಲಿ ಹತ್ರ ಬರ್ತಿದೆ, ನೋಡಿದ್ರಾ ಕೈ ಇಲ್ದಿರೋ ಕೋತಿ ನೋಡಿ ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ತಾನೇ. ಕೈ ಇಲ್ಲದೆ ಇದ್ದು ಎಷ್ಟು ಚೆನ್ನಾಗಿ ಎಗರುತ್ತೆ, ಓಡುತ್ತೆ, ಎಲ್ಲ ಮಾಡುತ್ತೆ. ದೇವ್ರು ಎಲ್ಲರಿಗೂ ಬದುಕೋದಕ್ಕೆ ಹಕ್ಕು ಕೊಟ್ಟಿದೆ ಅಲ್ವಾ, ಎಲ್ಲರಿಗೂ. ನೋಡಿ ಅದು ಅಲ್ಲೇ ಖುಷಿಯಾಗಿ ಆಟ ಆಡಿಕೊಂಡು, ಅದು ಮರದಲ್ಲಿ ಕಾಯಿಗಳು ಬಿಟ್ಟಿದೆ, ಆ ಕಾಯಿನ ಬೀಳ್ಸೋದಕ್ಕೋಸ್ಕರ ಹಂಗೆ ಅಲ್ಲಾಡ್ಸುತ್ತೆ ಆ ಮರನ. ಓಕೆ ಫ್ರೆಂಡ್ಸ್, ಇನ್ನೊಂದು ಸತಿ ಸಿಗೋಣ. ಥ್ಯಾಂಕ್ ಯು, ಬಾಯ್.